ನಾಗಮಂಗಲ ಪಟ್ಟಣ ಸದ್ಯ ಉದ್ವಿಗ್ನ ಪರಿಸ್ಥಿತಿಯಲ್ಲಿದೆ. ಈಗಲೂ ಕೂಡ ಯಾವ ಕಡೆಯಿಂದ ಕಲ್ಲು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಪರಿಸ್ಥಿತಿಯಲ್ಲೂ ಈಗಲೂ ಕೂಡ ಇರುವಂಥದ್ದು. ಯಾಕೆಂದರೆ ಇದುವರೆಗೂ ಕೂಡ ಸಿಕ್ಕ ವೆಹಿಕಲ್ಗಳಿಗೆ ಏನೋ ಕಲ್ಲು ತೂರುವಂಥದ್ದು, ಜೊತೆಗೆ ಲಾಂಗು ಮಚ್ಚುಗಳಿಂದ ಕಾರ್ಗಳ ಮೇಲೆ ದಾಳಿ ಮಾಡುವಂಥ ಒಂದು ಗುಂಪು ಇಲ್ಲಿ ಆಕ್ಟಿವ್ ಆಗಿದೆ. ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ಇಲ್ಲಿಗೆ ಏನು SP ಜೊತೆಗೆ DC ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಬಂದಿದ್ದಾರೆ. ಅದ್ರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಏನು ಇಲ್ಲಿ ಪ್ರಮುಖ ಒಂದು ವೃತ್ತ ಇದು. ಇಲ್ಲಿ ಸದ್ಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಈಗಲೂ ಕೂಡ ಪೊಲೀಸ್ನವರು ಕೂಡ ಒಂದು ರೀತಿ ಆತಂಕದಲ್ಲಿ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಆ ರೀತಿ ವಾತಾವರಣ ಇವತ್ತು ನಿರ್ಮಾಣ ಆಗಿತ್ತು. ಏನು ಇವತ್ತು ಗಣಪತಿ ವಿಸರ್ಜನೆಗಾಗಿ ಮೆರವಣಿಗೆಯನ್ನ ಮಾಡಲಾಗ್ತಾ ಇತ್ತು. ಏನು ಇದೇ ರಸ್ತೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಇಲ್ಲಿ ಗಮನಿಸ್ಬೋದು, TB ವೃತ್ತದಿಂದ ಬರ್ತಾ ಇತ್ತು. ಏನು ಇಲ್ಲಿ TB ವೃತ್ತ, ಇಲ್ಲಿ ಮುಂದೆ ಹೋದ್ರೆ TB ವೃತ್ತ ಇದೆ. ಈ ಮಾರ್ಗವಾಗಿ ಗಣಪತಿ ಮೆರವಣಿಗೆ ಬರ್ತಾ ಇತ್ತು. ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇದೇ ಮಾರ್ಗದಲ್ಲಿ ಬಂದಂತ ಸಂದರ್ಭದಲ್ಲಿ ಈಗ ಇನ್ನೊಂದು ಒಂದು 50 ಮೀಟರ್ ದೂರ ಹೋದಂಥ ಸಂದರ್ಭದಲ್ಲಿ ಒಂದು ಮಸೀದಿ ಇದೆ. ಅಲ್ಲಿಗೆ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲು ಬರೋದಕ್ಕೆ ಶುರುವಾಯಿತು. ಜೊತೆಗೆ ಏನು ಘೋಷಣೆಗಳು ಕೂಗೋಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಅಷ್ಟೊತ್ತಿಗೆ ಎಚ್ಚೆತ್ಕೊಂಡಂಥ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡೋ ಮೂಲಕ ಗುಂಪನ್ನು ಚದುರಿಸುವಂಥ ಕೆಲಸ ಮಾಡಿದರು. ಆದರೆ ಅನ್ಯ ಕೋಮಿನ ಗುಂಪು ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ಲಾಂಗು ಮಚ್ಚುಗಳನ್ನು ಹಿಡಿದು ಓಡಾಡುವಂಥದ್ದು, ಜೊತೆಗೆ ಪೆಟ್ರೋಲ್ ಬಾಂಬನ್ನು ಹಾಕುವಂಥದ್ದು, ಜೊತೆಗೆ ಸಿಕ್ಕ ವಾಹನಗಳಿಗೆ ಜಖಂ ಮಾಡುವಂಥದ್ದು, ಜೊತೆಗೆ ಬೈಕ್ಗಳಿಗೆ ಬೆಂಕಿ ಹಾಕುವಂಥ ಕೃತ್ಯಕ್ಕೆ ಮುಂದಾಗಿತ್ತು. ಅದ್ರ ಜೊತೆಗೆ ಹಿಂದೂಗಳಿಗೆ ಸೇರಿದಂಥ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಜಖಂ ಮಾಡಿದ್ದಾರೆ, ಬೆಂಕಿ ಹಾಕಿದ್ದಾರೆ, ಸಾಕಷ್ಟು ಅನಾಹುತಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ನಿಜಕ್ಕೂ ಕೂಡ ಹಿಂದೂ ಕಾರ್ಯಕರ್ತರು ಒಂದಷ್ಟದಲ್ಲಿ ಒಂದು ಆತಂಕದಲ್ಲೇ ಇದ್ದರು. ಜೊತೆಗೆ ಯಾವಾಗ ಈ ಘಟನೆಗಳೆಲ್ಲ ನಡೀತು, ಅದಾದ ನಂತರ ಪೊಲೀಸ್ ಠಾಣೆಗೆ ಬಳಿ ಹೋಗಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಎರಡೂ ಗಣಪತಿಗಳನ್ನು ಅಲ್ಲಿ ನಿಲ್ಲಿಸ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಈಗ ಪರಿಸ್ಥಿತಿ ಶಾಂತವಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದ್ರು ಕೂಡ ಯಾವಾಗ ಯಾವ ಮೂಲೆಯಿಂದ ಕಲ್ಲು ಬರುತ್ತೆ ಅನ್ನೋದು ಪೊಲೀಸ್ನವ್ರಿಗೂ ಕೂಡ ಆತಂಕದಲ್ಲಿದೆ. ಆ ಕಾರಣಕ್ಕಾಗಿ ಏನೋ ಈಗ ಒಂದಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಏನು ಮೈಸೂರು ಟು ಜೈವರ್ಗಿ ಈಗ ಅಧಿಕಾರಿಗಳಿಗೆ ಬಂದಿದ್ದಾರೆ, IG ಬಂದಿದ್ದಾರೆ, SP ಬಂದಿದ್ದಾರೆ, ಜೊತೆಗೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅನ್ನೋ ಕಾರಣಕ್ಕಾಗಿ ಒಂದು ರೌಂಡು ಏನು ವಿಸಿಟ್ಗೆ ಹೋಗಿದ್ದಾರೆ. ಹಾಗಾಗಿ ಈ ಸ್ಥಳದಿಂದ ಈಗ ಜಸ್ಟ್ ತೆರಳಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಮತ್ತೆ ಇಲ್ಲಿಗೆ ಬರ್ತಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸದ್ಯಕ್ಕೆ ಈಗ ಒಂದಷ್ಟು ಪೊಲೀಸ್ನವರು ಇಲ್ಲಿ ಜಮಾವಣೆ ಆಗಿರುವಂಥದ್ದು. ನಿಮಗೆ ಯಾವ ರೀತಿ ಕಲ್ಲುಗಳು ಬಿದ್ದಿದೆ ಅನ್ನೋದನ್ನ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗಮನಿಸ್ಬೋದು ನೀವು ಎಷ್ಟೊಪ್ಪ ಕಲ್ಲಿದೆ, ಅಂದರೆ ಯಾವ ಗಾತ್ರದ ಕಲ್ಲಿದೆ ಅನ್ನೋದನ್ನ. ಇಂಥ ಕಲ್ಲುಗಳನ್ನು ಬೀಸಿದ್ದಾರೆ, ಜೊತೆಗೆ ಚಪ್ಪಲಿಯನ್ನು ಬೀಸಿದ್ದಾರೆ. ಈ ರೀತಿ ಸಾಕಷ್ಟು ವಸ್ತುಗಳನ್ನು ಎಸೆಯುವ ಮೂಲಕ ತಮ್ಮ ಏನು ಒಂದು ಕಿಡಿಗೇಡಿ ಕೃತ್ಯವನ್ನು ಮೆರೆದಿರುವಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಜೀವನವನ್ನು ನಡೆಸೋದಕ್ಕೆ ಒಂದಷ್ಟು ಕೈಗಾಡಿಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಿದ್ರು. ಇದೆಲ್ಲನೂ ಕೂಡ ಜಖಂ ಅಂದರೆ ಧ್ವಂಸ ಮಾಡಿರುವಂಥ ಒಂದು ದೃಶ್ಯನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗಮನಿಸ್ಬೋದು, ಏನು ಪಾನಿಪುರಿ ಅಂಗಡಿ ಇಲ್ಲೊಂದಿತ್ತು, ಅದನ್ನು ಸಂಪೂರ್ಣವಾಗಿ ಜಖಂ ಮಾಡಿದ್ದಾರೆ. ಇಲ್ಲಿ ಚೇರ್ಗಳು, ಇಲ್ಲೇನು ಸಿಕ್ಕ ವಸ್ತುಗಳು, ಇಲ್ಲಿ ಪಾತ್ರೆ ಗೀತ್ರೆ ಎಲ್ಲ ಏನು ಸಿಗುತ್ತೆ ಅದೆಲ್ಲನೂ ಕೂಡ ಚಲ್ಲಾಪಿಲ್ಲಿ ಮಾಡಿದ್ದಾರೆ. ಜೊತೆಗೆ ಜಖಂ ಮಾಡಿರುವಂಥದ್ದು, ಏನು ಮನ ಬಂದಂತೆ ವರ್ತನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಹಣ್ಣುಗಳು ವ್ಯಾಪಾರ ಏನು ಮಾಡ್ತಿದ್ರು, ಹಣ್ಣುಗಳು ಯಾವ ರೀತಿ ಈ ಮೂಸಂಬೆ ಹಣ್ಣು ನೀವು ಗಮನಿಸ್ಬೋದು ಯಾವ ರೀತಿ ಇಲ್ಲಿ ಇದೆ ಅಂತ. ಸಿಕ್ಕ ಏನು ಕೈಗೆ ಸಿಕ್ಕುತ್ತೆ ವಸ್ತುಗಳನ್ನು ಎಸ್ತಿದ್ದಾರೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಬಾಟಲ್ಗಳನ್ನು ಕೂಡ, ಅಂದರೆ ಮದ್ಯದ ಬಾಟಲ್ಗಳನ್ನು ಕೂಡ ಇಲ್ಲಿ ತಂದು ಎಸೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ ಬಿಯರ್ ಬಾಟಲನ್ನು ಎಸೆಯುವ ಮೂಲಕ ತಮ್ಮ ಕಿಡಿಗೇಡಿ ಕೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಇಲ್ಲಿ ಒಂದು ಆತಂಕದ ವಾತಾವರಣ ಈಗಲೂ ಕೂಡ ಇದೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಏನು ವ್ಯಾಪಾರಕ್ಕೆ ಅಂತ ತಂದು ನಿಲ್ಲಿಸ್ಕೊಂಡಿದ್ದಂಥ ಒಂದು ಕೈಗಾಡಿ, ಅಂದರೆ ಏನು ಮರದ ಗಾಡಿ ಇದೆ, ಸಂಪೂರ್ಣವಾಗಿ ಹಾನಿಯಾಗಿದೆ. ಇಲ್ಲಿ ಪಾನಿಪುರಿಯನ್ನು ಮಾರೋದಕ್ಕೆ ಅಂತ ಇಲ್ಲಿ ಇಟ್ಕೊಂಡಿದ್ರು, ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಮಿನಿ ವಿಧಾನಸೌಧದ ಎದುರುಗಡೆನೇ ಈ ರೀತಿ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿಂದ ಕೇವಲ 250 ಮೀಟ್ರು ದೂರದಲ್ಲಿ ನಾಗಮಂಗಲ ಟೌನ್ ಪೊಲೀಸ್ ಸ್ಟೇಷನ್ ಇದೆ. ಅದು ಯಾವುದಕ್ಕೂ ಕೂಡ ಇಲ್ಲಿನ
ಕಿಡಿಗೇಡಿಯ ಗುಂಪು ಕೇರ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ವರ್ತನೆಯನ್ನು ಮಾಡಿರುವಂಥದ್ದು. ಇದುವರೆಗೂ ಕೂಡ ಏನು ವೆಹಿಕಲ್ ಓಡಾಡ್ತಾ ಇದೆ ಇಲ್ಲಿ ವಾಹನ ಸಂಚಾರ ಇರಲಿಲ್ಲ. ಯಾಕೆಂದರೆ ಯಾವ ಮೂಲೆಯಿಂದ ಯಾವಾಗ ಕಲ್ಲು ಬರುತ್ತೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನಗಳ ಮೇಲೆ ದಾಳಿ ಮಾಡುವಂಥ ಕೆಲಸ ನಡೀತಾ ಇತ್ತು. ಸದ್ಯ ಒಂದಷ್ಟು ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ವಾಹನ ಸಂಚಾರ ಕೂಡ ಅನುವು ಮಾಡಿಕೊಟ್ಟಿರುವಂಥದ್ದು. ನಾಗೇಂದ್ರ ಬಾಬು ಮುಂದೆ ಹೋಗೋಣ. ಅಂದರೆ ಪ್ರತಿ ವರ್ಷದಂತೆ ನಾಗಮಂಗಲದ ಬದ್ರಿಕೊಪ್ಪಲು ಬಡಾವಣೆಯ ಏನು ನಿವಾಸಿಗಳು ಗಣಪತಿ ಪ್ರತಿಷ್ಠಾಪನೆ ಮಾಡಿದರು. ಇವತ್ತು ಅದ್ದೂರಿಯಾಗಿ ಒಂದು ಏನು ವಿಸರ್ಜನೆ ಮಾಡೋದಕ್ಕೆ ಒಂದು ತಯಾರಿಯನ್ನು ನಡೆಸಿದ್ರು. ಅದರ ಅಂಗವಾಗಿ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆನ ಸಾಮಾನ್ಯವಾಗಿ ಪ್ರತಿ ವರ್ಷದಂತೆ ಅವರು ಇದೇ ರಸ್ತೆಯಲ್ಲಿ ಅಂದರೆ ಹೆದ್ದಾರಿಯಲ್ಲೇ ಮೆರವಣಿಗೆಯನ್ನು ಮಾಡ್ಕೊಬಳ್ತಿದ್ರು. ಕಳೆದ ಬಾರಿಯೂ ಕೂಡ ಇದೇ ರೀತಿ ಒಂದು ಕ್ಲಾಶ್ ಆಗಿತ್ತು. ಆದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಕ್ಲಾಶ್ ಆಗಿರಲಿಲ್ಲ. ಆಗ ಪೊಲೀಸ್ನವರ ಮಧ್ಯಪ್ರವೇಶದ ಬಳಿಕ ಒಂದಷ್ಟು ಶಾಂತ ಆಗಿತ್ತು. ಅದಾದ ಬಳಿಕ ಪೊಲೀಸ್ನವರು ಒಂದಷ್ಟು ಅಲರ್ಟ್ ಆಗಬೇಕಾಗಿತ್ತು. ಆದರೆ ಈ ಬಾರಿ ಆ ಥರ ಆಗಲಿಲ್ಲ. ಯಾಕೆಂದರೆ ಈ ಬಾರಿ ಸಂಪೂರ್ಣವಾಗಿ ಕೈ ಮೀರೋಗಿರುವಂಥದ್ದು. ಜೊತೆಗೆ ಏನಿದೆ ಈ ಘಟನೆಗಳನ್ನು ನೋಡ್ತಾ ಇದ್ರೆ, ಇಲ್ಲಿ ಜೊತೆಗೆ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಏನು ಅನ್ಯಕೋಮಿನ ಗುಂಪಿದೆ ಅದು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಇಲ್ಲಿ ನಾನು ಏನು ಘಟನೆ ನಡೀತು ಆ ಘಟನೆಯ ಸ್ಥಳದಲ್ಲಿ ಅಂದರೆ ಎಕ್ಸಾಕ್ಟ್ ಘಟನೆಯ ಸ್ಥಳದಲ್ಲಿದ್ದೀನಿ. ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಬಾಟಲ್ ಪೀಸ್ ಆಗಿದೆ ಅಂತ. ಆ ರೀತಿ ಅಂದರೆ ಎಲ್ಲೆಲ್ಲಿಂದ ಸಿಕ್ಕದ ಸ್ಥಳದಿಂದ ಎಸ್ತಿದ್ದಾರೆ, ಕಲ್ಲನ್ನು ತೂರಿದ್ದಾರೆ. ಇಲ್ಲಿ ಸಾಕಷ್ಟು ಕಲ್ಲುಗಳು ಕೂಡ ಬಿದ್ದಿರುವಂಥದ್ದು. ಇದಕ್ಕೆ ಇಲ್ಲಿದ್ದಂಥ ಎರಡು ಕೋಮಿನ ಗುಂಪಿನ ಜನರನ್ನ ಕಳಿಸಿದ್ದಾರೆ. ಯಾಕೆಂದರೆ ಇಲ್ಲಿರುವವರೆಗೂ ಕೂಡ ಗಲಾಟೆ ಆಗ್ತಾನೆ ಇತ್ತು. ಜೊತೆಗೆ ಹಿಂದೂ ಸಮುದಾಯದ ಯುವಕರು ಜೊತೆಗೆ ಕಾರ್ಯಕರ್ತರು ಒಂದಷ್ಟು ಜನ ಏನಿದ್ರು ಅವರು ಪೊಲೀಸ್ ಸ್ಟೇಷನ್ ಹತ್ರ ಪ್ರತಿಭಟನೆಯನ್ನು ಮಾಡಿದರು. ಅವರನ್ಗೂ ಒಂದಷ್ಟು ಮನವಿ ಮಾಡ್ಕೊಳ್ಳೋ ಮೂಲಕ ಬೆಳಗ್ಗೆಗೆ ನಾವು ಅದು ಕೂತು ಮಾತಾಡುವಂಥ ಪರಿಸ್ಥಿತಿ. ಜೊತೆಗೆ ಬೆಳಗ್ಗೆಗೆ ಏನು ಮಾಡಬೇಕು ಮುಂದಿದ್ದು ಅದನ್ನು ಮಾಡೋಣ, ಆದರೆ ಈಗ ಸದ್ಯಕ್ಕೆ ಬೇಡ, ಪರಿಸ್ಥಿತಿ ಬೇರೆ ರೂಪಕ್ಕೆ ತೆಗೆದುಕೊಂಡು ಹೋಗಿದ್ದ ಕಾರಣಕ್ಕಾಗಿ ನೀವು ಇಲ್ಲಿ ಇರಬೇಡಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿಕೊಟ್ರು. ಆದರೆ ಕೊನೆಗೆ ಯಾವಾಗ ಅವರು ಅದಕ್ಕೂ ಜಗ್ಲಿಲ್ಲ. ಕೊನೆಗೆ ಒಂದಷ್ಟು ಗುಂಪನ್ನು ಚದುರಿಸುವ ಮೂಲಕ ಇಲ್ಲಿ ಯಾರು ಇಲ್ದಂಗೆ ನೋಡ್ಕೊಂಡಿರುವಂಥದ್ದು. ಪೊಲೀಸ್ನವರು ನಾಗಮಂಗಲದ ಪ್ರತಿ ಬೀದಿಯನ್ನು ಕವರ್ ಮಾಡಿದ್ದಾರೆ. ಪ್ರತಿ ಬೀದಿಯಲ್ಲಿ ರೌಂಡ್ಸ್ ಮಾಡೋ ಮೂಲಕ ಇಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನು ಇಡೀ ನಾಗಮಂಗಲದಲ್ಲಿ ಪವರ್ ಕಟ್ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಇಡೀ ನಾಗಮಂಗಲದಲ್ಲಿ ಈಗ ಕತ್ತಲೆ ಆವರಿಸಿದೆ. ಸಂಪೂರ್ಣವಾಗಿ ಪವರ್ ಕಟ್ ಅನ್ನ ಮಾಡಲಾಗಿದೆ. ಪವರ್ ಕಟ್ ಮಾಡಿರೋದಕ್ಕೆ ಜಿಲ್ಲಾಡಳಿತವ ಅಥವಾ ಪೊಲೀಸ್ ಇಲಾಖೆನ ಅಥವಾ ಈ ಪವರ್ ಕಟ್ ಆಗೋದಕ್ಕೆ ಬೇರೆ ಯಾರು ಕಾರಣ ಇದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಪವರ್ ಕಟ್ ಆಗಿರುವಂಥದ್ದು. ಪವರ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳಿಗೆ ಆತಂಕವೂ ಕೂಡ ಸೃಷ್ಟಿಯಾಗಿರುವಂಥದ್ದು. ಯಾಕೆಂದರೆ ಏನು ಒಂದಷ್ಟು ಆತಂಕ ಮನೆ ಮಾಡಿದೆ. ಈಗ ಪವರ್ ಕಟ್ ಆದಂಥ ಹಿನ್ನೆಲೆಯಲ್ಲಿ ಏನು ಒಂದಷ್ಟು ಆತಂಕ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಏನು ಪೊಲೀಸ್ನವರು ಕ್ಷಣಕ್ಕೂ ಕೂಡ ರೌಂಡ್ ಆಗ್ತಾ ಇರುವಂಥದ್ದು. ಪೊಲೀಸ್ ಜೀಪ್ ಓಡಾಡ್ತಾನೆ ಇದೆ. ಇನ್ನು ಇಲ್ಲಿ ಮುಂದೆ ಬೆಂಕಿ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅಲ್ಲಿಗೆ ನಾನು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಏನು ಹೆದ್ದಾರಿ ಇದೆ, ಹೆದ್ದಾರಿ ಪಕ್ಕದಲ್ಲೇ ಒಂದು ಬೆಂಕಿಯನ್ನು ಹಾಕುವಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ದಗಿಸ್ತಾ ಇದೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಏನು ಪೆಟ್ಟಿ ಅಂಗಡಿಗೆ, ಬಟ್ಟೆ ಅಂಗಡಿಗೆ ಒಂದು ಏನು ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಎಸಗುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕಲ್ಲನ್ನು ತೂರಾಟ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದಾದ ನಂತರ ಸ್ವಲ್ಪ ಪ್ರತಿಭಟನೆಗಳು ಕೂಡ ಆಗಿದೆ. ತಕ್ಷಣವೇ ನಾನು ಮತ್ತು SP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ. IG ಅವರು ಕೂಡ ಬಂದಿದ್ದಾರೆ. ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. 2 ರಿಂದ 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ಸೆಪ್ಟೆಂಬರ್ 14ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಕೂಡ ನಾವು ಸೆಕ್ಷನ್ 144 ಅನ್ನು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸದ್ಯಕ್ಕೆ ಈಗ 2 ರಿಂದ 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಈಗ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಸಮಯದಲ್ಲಿ ಹೆಚ್ಚು ಬಂದೋಬಸ್ತನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಮತ್ತು SP ಅವರು ಕೂಡ ಡಿಸ್ಕಷನ್ ಮಾಡಿ ಮಾಡ್ತಾ ಇದ್ದೀವಿ. ಪವರ್ ಕಟ್ ಆಗಿದೆ, ಕಾರಣ ಏನು ಸರ್? ಅಲ್ಲಿ ಬೆಂಕಿ ಆಗಿರೋದ್ರಿಂದ ಅದು ಆಟೋಮೆಟಿಕ್ ಕಟ್ ಆಗಿದೆ. ಈಗ ಚೆಸ್ಕಾಂ ಅವ್ರಿಗೂ ಕೂಡ ಮಾತಾಡಿದ್ದೀನಿ. ಚೆಸ್ಕಾಂ ಅವರು ಬಂದಿದ್ದಾರೆ. ಸೊ ಬೆಂಕಿ ಅಲ್ಲಿ ಲೈಟ್ ಕಂಬದ ಹತ್ರ ಬೆಂಕಿ ಜಾಸ್ತಿ ಫೈರ್ ಇದಾಗಿರೋದ್ರಿಂದ ಅಲ್ಲಿ ಆಟೋಮೆಟಿಕ್ ಕಟ್ ಆಗಿದೆ. ಈಗ ಚೆಸ್ಕಾಂ ಅವರು ಬರ್ತಾ ಇದ್ದಾರೆ. ಈಗ ಸರ್, ಅಂಗಡಿಗಳು ಬೆಂಕಿಗೆ ಆಹುತಿ ಆಗಿದೆ, ಅದು ಬೆಂಕಿ ದಗದಾಯಿಸ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ 4 ಫೈರ್ ಟೆಂಡರ್ ವೆಹಿಕಲ್ ಬರಲಿಕ್ಕೆ ಹೇಳಿದ್ದೀವಿ. ಆಲ್ರೆಡಿ 3 ಇದೆ. ಎಲ್ಲ ಕಡೆ
ಆಲ್ರೆಡಿ ಬೆಂಕಿಯನ್ನು ನಂದಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು. ನಾಗಮಂಗಲಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಭೇಟಿ ನೀಡಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಈಗ ಇವತ್ತು ಈ ಒಂದು ಘಟನೆ ನಡೆದಿದೆ, ಉದ್ವಿಗ್ನ ಪರಿಸ್ಥಿತಿ ಇದೆ. ಈಗ ಹೇಗಿದೆ ಸರ್ ಪರಿಸ್ಥಿತಿ? ಪರಿಸ್ಥಿತಿ ತಿಳಿಯಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಈಗ ಪರಿಸ್ಥಿತಿಯನ್ನು ನಾವು ಹತೋಟಿಗೆ ತೆಗೆದುಕೊಂಡಿದ್ದೇವೆ. ಘಟನೆ ಹೇಗಾಯಿತು ಸರ್, ನಿಮಗೆ ಮಾಹಿತಿ ಇರುವಾಗೆ? ಗಣಪತಿಯನ್ನು ವಿಸರ್ಜನೆ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾರೋ ದುಷ್ಕೃತ್ಯವನ್ನು ಎಸಗುವಂಥ ಉದ್ದೇಶವನ್ನು ಇಟ್ಕೊಂಡು ಕಿಡಿಗೇಡಿಗಳು ಕಲ್ಲನ್ನು ತೋರಿದ್ದಾರೆ ಅಂತೇಳಿ ಇದು ಘಟನೆ ಪ್ರಾರಂಭವಾಗಿದೆ. ಈಗ ಪರಿಸ್ಥಿತಿ ಹತೋಟಿಯಲ್ಲಿದೆ. ಸರ್, ಒಂದಷ್ಟು ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕಾರ್ಯ ಆಗಿದೆ. ಎಷ್ಟು ಅಂಗಡಿ ನಾಶ ಆಗಿದೆ, ಜೊತೆಗೆ ಏನೆಲ್ಲ ಅನಾಹುತ ಆಗಿದೆ ಸರ್? 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಅದನ್ನು ನಂದಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮದು ಮೊದಲ ಆದ್ಯತೆ ಈಗಾಗಲೇ ಏನು ಬೆಂಕಿ ಹಾಕಿರತಕ್ಕಂಥ ನಂದಿಸುವಂಥದ್ದು. ನಮ್ಮ ಎಲ್ಲ ಫೈರ್ ಟೀಮ್ ಅವರು ಕೂಡ ಇದ್ದಾರೆ, SP ಅವರು, ನಾನು, IG ಅವರು ಎಲ್ಲರೂ ಕೂಡ ಇದ್ದೇವೆ. ಅದನ್ನು ಕೂಡಲೇ ಕ್ರಮವನ್ನು ಕೈಗೊಳ್ತೇವೆ. ಸರ್, ಈಗ ನಿಷೇಧಾಜ್ಞೆ ಏನಾದ್ರು ಜಾರಿಯಾಗಿದೆ ಏನು ಸರ್? ಸೆಪ್ಟೆಂಬರ್ 14ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸರ್, ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸರ್, ಮಾಹಿತಿ ಏನಾರು ಉಂಟಾ ಏನು ಸರ್? ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಸ್ತೇವೆ. ಸರ್, ನಾಳೆ ಇಲ್ಲಿನ ಪರಿಸ್ಥಿತಿನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇದ್ದೇವೆ. ಹೊರಗಡೆಯಿಂದ ಫೋರ್ಸ್ ತರಿಸ್ತಾ ಇದ್ದೇವೆ. ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸೂಕ್ತವಾದಂಥ ಬಂದೋಬಸ್ತನ್ನು ಮಾಡ್ತೇವೆ. ಸರ್, ಲಾಂಗ್ಗಳು, ಬಾಟ್ಲುಗಳು, ಪೆಟ್ರೋಲ್ ಬಾಂಬ್ ಇದೆಲ್ಲ ನೋಡಿದ್ರೆ ಪ್ರಿಪ್ಲಾನ್ ಆಗಿತ್ತು ಅಂತ ಅನಿಸ್ತಾ ಇದೆಯಾ ಅಂತ? ಪರಿಶೀಲನೆ ಮಾಡಿಸ್ತೀವಿ. ಅದನ್ನು ತಪ್ಪಿತಸ್ಥರಿಗೆ ಕ್ರಮ ಆಗುವಂಥದ್ದು, ಕಿಡಿಗೇಡಿಗಳು ಕೂಡ ಯಾರು ಇದನ್ನು ದುಷ್ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯನ್ನು ನಾವು ಆದೇಶಗಳನ್ನು ಮಾಡ್ತೇವೆ, ಕ್ರಮವನ್ನು ಕೂಡ ಕೈಗೊಳ್ತೇವೆ. ಇಷ್ಟು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಮಾತು. ಸದ್ಯಕ್ಕೆ ಏನು 3-4 ಅಂಗಡಿಗಳು ಬೆಂಕಿಗಾಹುತಿಯಾಗಿದೆ. ಆ ಅಂಗಡಿಗಳ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಒಂದಷ್ಟು ಅಗ್ನಿಶಾಮಕ ವಾಹನವನ್ನು ಕರೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂಥ ಒಂದು ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಏನು ಜಿಲ್ಲಾಧಿಕಾರಿಗಳು ತಿಳಿಸಿರುವಂಥದ್ದು. 14ನೇ ತಾರೀಕು ಸಂಜೆವರೆಗೂ ಕೂಡ ಏನು ನಾಗಮಂಗಲದಲ್ಲಿ ನಿಷೇಧಾಜ್ಞೆ ಇರುವಂಥದ್ದು. ಜೊತೆಗೆ ಯಾರು ಈ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾರೆ, ಜೊತೆಗೆ ಯಾರು ಈ ಕಿಡಿಗೇಡಿ ಕೃತ್ಯವನ್ನು ಮಾಡಿದ್ದಾರೆ, ಯಾರೆಲ್ಲ ಈ ಪ್ರೀಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ, ಅವ್ರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ. ಆದರೆ ಯಾವ ರೀತಿ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕು. ಆದರೆ ಈಗಲೂ ಕೂಡ ಪರಿಸ್ಥಿತಿ ಅಂದರೆ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಪವರ್ ಇಲ್ಲ, ಯಾಕೆಂದರೆ ಏನು ಬೆಂಕಿ ಏನು ಒತ್ತಿ ಉರಿತಾ ಇರೋ ಕಾರಣಕ್ಕಾಗಿ ವಿದ್ಯುತ್ ಕಂಬಕ್ಕೆ ಡ್ಯಾಮೇಜ್ ಆಗುವಂಥದ್ದು, ಜೊತೆಗೆ ಅದರಿಂದ ಸಾಕಷ್ಟು ಸಮಸ್ಯೆ ಆಗುವಂಥ ಕಾರಣಕ್ಕಾಗಿ ಚೆಸ್ಕಾಮ್ನಿಂದ ವಿದ್ಯುತ್ತನ್ನು ತೆಗೆಯಲಾಗಿದೆ. ಆದರೆ ಇಲ್ಲಿ ಸಾಕಷ್ಟು ಪೊಲೀಸ್ ವೆಹಿಕಲ್ಗಳು ಇರುವಂಥದ್ದು. DC ಅವರು ಖುದ್ದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಇದೊಂದು ಸ್ಥಳದಲ್ಲಿ ಏನು ಪೊಲೀಸರು ಜಮಾವಣೆ ಆಗಿರುವಂಥದ್ದು. ಅದ್ರ ಜೊತೆಗೆ ನಾಗಮಂಗಲದ ಗಲ್ಲಿಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯ ಕಲ್ಲು ಈಗ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೇವಲ ಕೆಲವು ನಿಮಿಷಗಳ ಹಿಂದೆ ಎಲ್ಲಿಂದ ಯಾವಾಗ ಕಲ್ಲು ಬರ್ತದೆ ಅಂತ ಗೊತ್ತಿರಲಿಲ್ಲ. ಪೊಲೀಸ್ನವರು ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಈ ಒಂದು ಘಟನೆಯಲ್ಲಿ ಒಂದು ಗಾಯ ಆಗಿದೆ. ಒಂದಷ್ಟು ಹಿಂದೂ ಕಾರ್ಯಕರ್ತರು ಗಾಯಗೊಂಡಿದ್ರೆ, ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಗಾಯಗೊಂಡಿರುವಂಥದ್ದು. ಜೊತೆಗೆ ಪೊಲೀಸ್ನವರು ಒಂದಷ್ಟು ಲಾಂಗ್ಗಳನ್ನು ವಶಕ್ಕೆ ಪಡೆಯುವಂಥದ್ದು, ಜೊತೆಗೆ ಒಂದಷ್ಟು ಕೃತ್ಯಕ್ಕೆ ಬಳಸಕ್ಕೆ ತಂದಿದ್ದಂಥ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ ಮೂಲಕ ಒಂದಷ್ಟು ಕಂಟ್ರೋಲ್ಗೆ ಬಂದಿದೆ ಅಂತ ಅನಿಸಿದ್ರು ಕೂಡ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಯಾವಾಗ ಬೇಕಾದರೂ ಇಲ್ಲಿ ಬ್ಲಾಸ್ಟ್ ಆಗುವಂಥದ್ದು, ಅಂದರೆ ಯಾವಾಗ ಬೇಕಾದರೂ ಕಿಡಿಗೇಡಿಗಳು ಮತ್ತೆ ತಮ್ಮ ದುಷ್ಕೃತ್ಯವನ್ನು ಮೆರೆಯುವಂಥ ಸಾಧ್ಯತೆ ಇರುವಂಥದ್ದು. ನಾಗಮಂಗಲಕ್ಕೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಭೇಟಿ ನೀಡಿದ್ದಾರೆ. ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮಂಡ್ಯದ ನಾಗಮಂಗಲದಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ಈಗ ಪರಿಸ್ಥಿತಿ ಕಂಪ್ಲೀಟ್ ಹತೋಟಿಯಲ್ಲಿದೆ. ಏನೋ ಒಂದು 7:15 ಸಮಯದಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ಸ್ಟಾರ್ಟ್ ಆಗ್ತದೆ. ಅದು ದೀರ್ಘಕ್ಕೆ ಹೋಗಿ 2 ಕಡೆಯವರು ಕಲ್ಲು ತೂರಾಟ ಮಾಡಿದ್ದಾರೆ. ಆ ಒಂದು ಹಂತದಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಡಿಸ್ಪರ್ಸ್ ಮಾಡಿದ್ದಾರೆ. ಡಿಸ್ಪರ್ಸ್ ಆದಮೇಲೆ ಸಣ್ಣ ರೋಡ್ಗಳಲ್ಲಿ ಹೋಗಿ ಸ್ವಲ್ಪ ರೋಡ್ ಸೈಡ್ ನಿಂತ ಒಂದು ಬೈಕ್ಗಳಿಗೆ ಮತ್ತು ಸಣ್ಣ ಪುಟ್ಟ ಅಂಗಡಿಗಳಿಗೆ ಕೆಲವೊಂದು ಕಡೆ ಬೆಂಕಿ ಹಾಕಿದ್ರು. ಅದನ್ನೆಲ್ಲ ಆರಿಸುವ ಒಂದು ಕಾರ್ಯ ನಾವೆಲ್ಲ ಮಾಡಿದ್ದೀವಿ. ಹೆಚ್ಚಿನ ಫೋರ್ಸ್ ಎಲ್ಲ ಬಂದಿದೆ. ಅಕ್ಕಪಕ್ಕದ ಜಿಲ್ಲೆಗಳಿಂದ ಹೆಚ್ಚಿಗೆ ಫೋರ್ಸ್ ಬಂದಿದೆ. ಕಂಪ್ಲೀಟ್ ಸಿಚುವೇಶನ್ನ ಕಂಟ್ರೋಲ್ ತೊಗೊಂಡಿದ್ದೀವಿ. ಸರ್, ಇದೇನಾರು ಇದು ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ದಾರೆ, ಪೆಟ್ರೋಲ್ ಬಾಂಬ್ ಅದೆಲ್ಲ ನೋಡ್ತಾ ಇದ್ದಾರೆ ಸರ್, ಪ್ರೀಪ್ಲಾನ್ ಆಗಿತ್ತಾ ಅನಿಸುತ್ತಾ ಅಂತ? ಇಲ್ಲ, ಆ ಥರದ್ದು ಏನು ಸದ್ಯಕ್ಕೆ ಕಂಡು ಬಂದಿಲ್ಲ. ಬಟ್ ಅದ್ರ ಬಗ್ಗೆನೂ ಸಹಿತ ನಾವು ತನಿಖೆ ಮಾಡ್ತೀವಿ. ಏನೆಲ್ಲ ಮೊದಲು ಏನಾದ್ರು ತಯಾರಿ ಮಾಡ್ಕೊಂಡಿದ್ರಾ, ಏನಾದ್ರು ಗಲಾಟೆ ಮಾಡಲಿಕ್ಕೆ ಅಂತೇಳಿ ಸಾಕಷ್ಟು ನಮ್ಮ ಕಡೆಯಿಂದನೂ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಮಾಡಲಾಗಿತ್ತು. ಆ ಒಂದು ರೂಟ್ ಸೆನ್ಸಿಟಿವ್ ಇದೆ ಅಂತೇಳಿ ಎಲ್ಲರಿಗೂ ತಿಳಿಪಡಿಸಲಾಗಿತ್ತು. ಆದರೂ ಸಹಿತ ಅಲ್ಲಿ ಮಸೀದಿ ಮುಂದೆ ಸಾಕಷ್ಟು ಸಮಯ
ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ನಿಂತರು ಮುಂದೆ ಹೊರಲಿಲ್ಲ ಅಂಥೇಳಿ ಆ ಒಂದು ವಿಷಯಕ್ಕೆ ಇದೊಂದು ಗಲಾಟೆ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ಗೆ ತೊಗೊಂಡಿದ್ವಿ. ಸರ್, ನಿಮ್ಮ ಸಿಬ್ಬಂದಿಗಳಿಗೇನಾದರೂ ಗಾಯ ಆಗಿದೆಯಾ? ಏನಂತ ಮೇಜರ್ ಗಾಯ ಆದ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಸಣ್ಣ ಪುಟ್ಟ ಕಲ್ಲು ತೂರಾಟದಲ್ಲಿ ಒಂದು ಸಣ್ಣ ಪುಟ್ಟ ಗಾಯ ಆಗಿರ್ಬೋದು, ಬಟ್ ಯಾವುದು ಮೇಜರ್ ಗಾಯ ಯಾವುದೂ ಇಲ್ಲ. ನಮ್ಮ ಜೊತೆಗೆ ಇದ್ದಾರೆ ಎಲ್ಲ ಸಿಬ್ಬಂದಿ, ಎಲ್ಲರೂ ಆಲ್ ರೈಟ್ ಇದ್ದಾರೆ. ಸರ್, ಲಾಂಗ್ ವಶಪಡಿಸ್ಕೊಂಡಿದ್ದೀರಿ, ಎಷ್ಟು ಲಾಂಗ್ ಸಿಕ್ಕಿದೆ, ಏನಾಗಿದೆ? ಇಲ್ಲ ಲಾಂಗ್ ಆ ಥರ ಯಾವುದು ಕಂಡು ಬಂದಿಲ್ಲ. ಅದನ್ನು ಚೆಕ್ ಮಾಡ್ತೀನಿ ನಾನು, ವೆರಿಫೈ ಮಾಡಿ. ಸರ್, ಈಗ ನಾಳೆ ಯಾವ ರೀತಿ ಇರುತ್ತೆ ಸರ್? ಈಗ ಪ್ರತಿಭಟನೆಗೆ ಸಿದ್ಧ ಆಗ್ತಾ ಇದೆ. 44 ನಿಮಿಷದಾಜ್ಞೆ ಮಾಡಿದ್ದೀವಿ. ನೆಕ್ಸ್ಟ್ 3 ದಿನಗಳ ಕಾಲ ಸದ್ಯಕ್ಕೆ ಮಾಡಿದ್ದೀವಿ. ಮುಂದಿನ ಪರಿಸ್ಥಿತಿ ನೋಡಿಕೊಂಡು ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಸರ್, ಈಗ ಈ ಕ್ರಮ ಯಾವ ಥರ ಆಗುತ್ತೆ ಸರ್ ಕಿಡಿಗೇಡಿಗಳ ವಿರುದ್ಧ? ಇಲ್ಲ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ವೀಡಿಯೋನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ಫುಟೇಜ್ಗಳು ಇದ್ದಾವೆ, CCTV ಫುಟೇಜ್ ಇದ್ದಾವೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾರೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಕಂಪ್ಲೀಟಾಗಿ ಅದನ್ನು ಮಾಡ್ತೀವಿ. ಸರ್, ಈಗ ಇಡೀ ನಗರ ಪ್ರದಕ್ಷಿಣೆ ಮಾಡಿದ್ದೀರಿ ಸರ್, ಯಾವ ರೀತಿ ಇದೆ ಸರ್? ಯಾಕೆಂದರೆ ಗಲ್ಲಿಯಲ್ಲೂ ಕೂಡ ಆತಂಕ ಇದೆ. ಗಲ್ಲಿಯಲ್ಲಿ ಸಹಿತ ನಮ್ಮ ಎಲ್ಲ ಪೊಲೀಸ್ ನಿಯೋಜನೆ ಮಾಡಿದ್ದೀವಿ. ಕಂಪ್ಲೀಟ್ ನಮ್ಮ ಕಂಟ್ರೋಲ್ದಲ್ಲಿದೆ. ಯಾರು ಏನೋ ಗಲಾಟೆ ಮಾಡೋಕ್ಕೆ ಬಂದಿದ್ರೆ ಅವರೆಲ್ಲ ಕಂಪ್ಲೀಟ್ ಡಿಸ್ಪರ್ಸ್ ಆಗಿದ್ದಾರೆ. ಈಗ ಪ್ರತಿಯೊಂದು ರೋಡ್ನಲ್ಲಿ ಸಹಿತ ನಮ್ಮ ಸಿಬ್ಬಂದಿಯವ್ರನ್ನ ಹಾಕಿದ್ದೀವಿ. KSRP ಇದೆ, ಸಾಕಷ್ಟು ಫೋರ್ಸ್ ಇದೆ. ಸದ್ಯ ಯಾವುದು ಫರ್ದರ್ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಎಲ್ಲ ಕ್ರಮವನ್ನು ಕೈಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಮಲ್ಲಿಕಾರ್ಜುನ್ ಬಾಲದಂಡಿಯವರ ಮಾತು. ಅಂದರೆ ಈಗೇನು ಇವತ್ತು ಒಂದು ಗಲಾಟೆ ಆಗಿದೆ, ಆ ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ, ಅವರ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪೊಲೀಸ್ನವ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಒಂದಷ್ಟು ವಸ್ತುಗಳ ಸಿಕ್ಕಿರೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಏನು ಇಡೀ ನಾಗಮಂಗಲದ ಗಲ್ಲಿಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಹಾಕೋ ಮೂಲಕ ಇಡೀ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಹಲೋ, ಹಾಂ, ಹಾಂ, ಅದು ಅಲ್ಲಿದು ಸ್ಟಾರ್ಟಿಂಗ್ ಪಾಯಿಂಟ್ಸ್ ಅಲ್ಲಿ ಹೋಗಕ್ಕಾಗಲ್ಲ. ಈಗ ಅದು ನಮ್ಮ ಹತ್ರ BP ಇಲ್ಲ, ನಮ್ಮ ಹತ್ರ BP ಇಲ್ಲ ನಮ್ಮದು RX. ನೆಟ್ವರ್ಕ್ ಅಲ್ಲ, ಇನ್ನೊಂದು ಕ್ಯಾಮ್ರಾದಿಂದ ಆಗಲ್ಲ. ಹಾಂ ಹಾಂ, ಹೇಳಿ 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 ಹಾಂ, ಕೇಳಿಸ್ತಿದೆ. ಈಗ ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಹಾಂ, ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಲೈವ್ ಕೊಡ್ತೀನಿ ಬೇಕಾದ್ರೆ ಅದನ್ನು. ನಂದು ಲೈವ್ ನಿರಂತರ ಲೈವ್. ಪರಿಸ್ಥಿತಿ ಹತೋಟಿಯಲ್ಲಿದೆ. ಏನು ಈ ಗಣಪತಿ ವಿಮರ್ಶನ್ ಪ್ರೊಸೆಷನ್ ಟೈಮಲ್ಲಿ ಏನೊಂದು ಈ ಸಂಜೆ 7-7:30 ಸುಮಾರಿಗೆ ಒಂದು ಘಟನೆ ನಡೆದಿತ್ತು, ಕಲ್ತೂರಾಟ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ನಾವು ಅಧಿಕಾರಿ ಸಿಬ್ಬಂದಿಗಳನ್ನ ಸಾಕಷ್ಟು ಜನನ ಇಲ್ಲಿ ರೀಇನ್ಫೋರ್ಸ್ಮೆಂಟ್ನ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಪ್ಲೆಟೂನ್ಸು ಸಾಕಷ್ಟು ಜನ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ವಿಶೇಷವಾದ ಬಂದೋಬಸ್ತನ್ನು ಈಗ ಮಾಡಿಕೊಂಡು ಎಲ್ಲ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದೇವೆ. ಅದನ್ನು ಇನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಬಟ್ ಆ ಪ್ರೊಸೆಷನ್ ಟೈಮಲ್ಲಿ ಆಗಿದೆ, ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಅದನ್ನು ವೆರಿಫೈ ಮಾಡ್ತಾ ಇದ್ದೇವೆ. ನೋಡಿಕೊಂಡು ಅದನ್ನು ತನಿಖೆ ಮಾಡ್ತಾ ಅಂದರೆ ಸ್ವಲ್ಪ ಕಲ್ತೂರಾಟ ಆಗಿದೆ. ಅದ್ರ ಜೊತೆಗೆ ಕೆಲವು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ. ಜೊತೆಗೆ 1-2 ಅಂಗಡಿಗಳಿಗೂ ಸಹ ಬೆಂಕಿ ಹಾಕಿದೆ. ಆದರೂ ಸಹ ಈಗೆಲ್ಲ ನಾವು ಅಧಿಕಾರಿಗಳೆಲ್ಲ ಕಡೆ ಪೆಟ್ರೋಲಿಂಗ್ ಬಿಟ್ಟಿದ್ದೇವೆ. ಎಲ್ಲ ಗಲ್ಲಿಗಳಿಗೂ ಮತ್ತು ಎಲ್ಲ ರೋಡ್ಗಳಿಗೂ ಪೆಟ್ರೋಲಿಂಗ್ ನಮ್ಮ ಟೀಮ್ಸ್ ಮಾಡಿ ನಮ್ಮ KSRP ಪ್ಲೆಟೂನ್ಸು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲರನ್ನು ಬಿಟ್ಟಿದ್ದೇವೆ. ಎಲ್ಲರೂ ಬ್ರಿಸ್ಕ್ ಪೆಟ್ರೋಲಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಪರಿಸ್ಥಿತಿ ಕಂಟ್ರೋಲ್ ಇದೆ.
ಯಾರೋ ಇಂಜೂರ್ ಆಗಿದ್ದಾರೆ ಸರ್? ಸದ್ಯಕ್ಕೆ ನಮ್ಮ ಸಿಬ್ಬಂದಿ ಇಬ್ಬರಿಗೆ ಒಂದು ಸಣ್ಣ ಇಂಜುರಿ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸರ್, ಪೆಟ್ರೋಲ್ ಬಾಂಬ್ ಬಳಸಿದ್ದಾರೆ, ಇದೆಲ್ಲ ಪ್ರೀ ಪ್ಲಾನ್ ಅಂತ? ಇಲ್ಲ, ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಅದು ನಿಮಗೆ ಯಾರು ಹೇಳಿದಾರೋ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಯಾವುದು ಸದ್ಯಕ್ಕೆ ಮಾಹಿತಿ ಇಲ್ಲ. ಅದನ್ನು ವೆರಿಫೈ ಮಾಡಬೇಕು. ತಲವಾರುಗಳನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡ್ರು ಸರ್, ಅದನ್ನೆಲ್ಲ ಪ್ರದರ್ಶನ ಮಾಡ್ಯಾರೆ ಅನ್ನೋಂಥದ್ದು ಸರ್. ಇಲ್ಲ, ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಅಲ್ಲ, ಲಾಂಗ್ಗಳನ್ನ ಪೊಲೀಸರು ಇಲ್ಲ ಹೋಗಿರುವಂಥದ್ದು. ಇಲ್ಲ, ಅದನ್ನು ವೆರಿಫೈ ಮಾಡಬೇಕು ನಾವು. ಅದ್ರ ಬಗ್ಗೆ ಸದ್ಯಕ್ಕೆ ನಮ್ಗೆ ಮಾಹಿತಿ ಇಲ್ಲ. ನಮ್ಗೆ ಇದುವರೆಗೂ ನಮ್ಮ ಆಫೀಸರ್ ನಮ್ಗೆ ಬ್ರೀಫಿಂಗ್ ಮಾಡಬೇಕಾದ್ರೆ ತಲವಾರುಗಳ ಬಗ್ಗೆ ಇದ್ರ ಬಗ್ಗೆ ಯಾವುದೂ ಹೇಳಿಲ್ಲ. ಅದನ್ನು ನೀವು ಹೇಳ್ತಾ ಇರುವಂಥದ್ದು, ಅದ್ರ ಬಗ್ಗೆ ವೆರಿಫೈ ಮಾಡಿ. ಅದನ್ನು ಏನು ಹೇಳಲಿಕ್ಕಾಗೋದಿಲ್ಲ, ಬಟ್ ಈ ಟೈಮಲ್ಲಿ ಆಗಿದೆ. ಎಲ್ಲನೂ ನಾವು ತನಿಖೆ ಮಾಡಬೇಕಾಗಿ ಮೊದಲಿಗೆ ನಾವು ಈ ಸಿಚುವೇಶನ್ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯಾರಿಟಿ. ಆದಷ್ಟು ಒಂದು ಹತೋಟಿಗೆ ಬಂದಿದೆ. ಇದಾದಮೇಲೆ ಅದನ್ನು ಏನೇನು ಯಾವ ಥರ ಆಯಿತು, ಹೇಗಾಯಿತು, ಮಾಸ್ಟರ್ ಮೈಂಡ್ ಯಾರು ಇದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ತನಿಖೆ ಮತ್ತೆ ವಿಚಾರ ಮಾಡಬೇಕು. ಸರ್, ಅವ್ರಿಗೇನು ಸಂದೇಶ ಕೊಡ್ತೀರಿ? ಜೊತೆಗೆ ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಸರ್? ಕಿಡಿಗೇಡಿಗಳಿಗೆ 100% ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ. ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ. ಜನಗಳಿಗೆ ಜನಗಳಿಗೆ ಆತಂಕ ಆಗಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಹೆಚ್ಚಿನದಾಗಿ ಫೋರ್ಸ್ ತೊಗೊಂಡ್ಬಿಟ್ಟು ಪೆಟ್ರೋಲಿಂಗ್ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ವಿಸಿಬಿಲಿಟಿ ಮತ್ತು ಏರಿಯಾ ಡಾಮಿನೇಷನ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದೇವೆ. ಇನ್ನು ನಾವು ಇದನ್ನು ನಮ್ಮ ವಿಜಿಲ್ನ ಕಂಟಿನ್ಯೂ ಮಾಡ್ತೇವೆ, ನಮ್ಮ ತನಿಖೆ ಮಾಡ್ತೇವೆ. ಇಲ್ಲ, ಅದನ್ನು ನಾನು ಈಗ ಅಷ್ಟು ಡೀಟೇಲಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ, ಅದನ್ನು ವೆರಿಫೈ ಮಾಡಬೇಕು. ಇನ್ನು ಕೆಲವರು ಸಿಕ್ಕಿದ್ದಾರೆ, ಬಟ್ ಇನ್ನು ಅದ್ರ ನಂಬರ್ ನಾವು ಕರೆಕ್ಟ್ ತೊಗೊಂಡಿಲ್ಲ. ಸದ್ಯಕ್ಕೆ 3 ದಿವಸ, ನೆಕ್ಸ್ಟ್ 3 days.